ಎಲ್ಲರಿಗೂ ನಮಸ್ಕಾರ. ಇದೀಗ ಕರ್ನಾಟಕ ಸರ್ಕಾರದಿಂದ ರಾಜ್ಯದ ಜನತೆಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದರೂ ಮಾಹಿತಿ ತಪ್ಪಿದ್ರೆ ಅಥವಾ ಮೆಂಬರ್ನ ಆ್ಯಡ್ ಮಾಡೋದು ಅಥವಾ ಡಿಲೀಟ್ ಮಾಡೋದಂತ ಏನಾದರೂ ಕೆಲಸಗಳಿದ್ದರೆ ನೀವೇ ಇವಾಗ ಮಾಡ್ಕೋಬೋದು ಫ್ರೆಂಡ್ಸ್. ಕೆಲವು ಜಿಲ್ಲೆಗಳಿಗೆ ಇದು ಅವಕಾಶ ಕಲ್ಪಿಸಿದೆ ಸರ್ಕಾರ. ಅದ್ರ ಬಗ್ಗೆ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ahar.connect.in RCMN ಅಂತ ಈ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಕರೆಕ್ಷನ್ಸ್ ಮಾಡ್ಬೋದು. ಸೊ ಮೊದಲೇ ಹಿಂಗೆ ನೋಡೋಣ, ಇದು ಬೆಂಗಳೂರು ಅರ್ಬನ್ ಅಂತ. ಸೊ ಬೆಂಗಳೂರು ಅರ್ಬನ್ ಏನು ಬರ್ತಾ ಇದೆ ಅಂದ್ರೆ ಇದು ಇನ್ನೂ ಸ್ಥಗಿತಗೊಳಿಸಲಾಗಿದೆ ಅಂತ ಇದು ಸ್ಟಾರ್ಟ್ ಆಗಿಲ್ಲ ಇವಾಗ ಸದ್ಯಕ್ಕೆ ಆಕ್ಟಿವ್ ಆಗಿರೋದು ಇದು ಕೂಡ ಇಲ್ಲ. ಥರ್ಡ್ ಲಿಂಕ್ ನೋಡೋಣ, ಓನ್ಲಿ ಫಾರ್ ದ ಬೆಳಗಾವಿ ಅಂಡ್ ಮೈಸೂರು ಡಿವಿಷನ್ ಕ್ಲಿಕ್ ಹಿಯರ್. ಅಂದರೆ ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರ ಡಿಸ್ಟ್ರಿಕ್ಸ್ ಅಲ್ಲಿ ಇರುವಂಥವ್ರು ಅರ್ಜಿ ಸಲ್ಲಿಸಲಿಕ್ಕೆ ಈ ಲಿಂಕ್ ಅನ್ನು ಉಪಯೋಗಿಸಬೇಕಾಗುತ್ತೆ. ಸೊ ಸರ್ವಿಸ್ ಅನ್ಅವೈಲಬಲ್ ಅಂತ ಬರ್ತಾ ಇದೆ, ಅಂದರೆ ಸ್ವಲ್ಪ ಸರ್ವರ್ ಎರರ್ ಇದೆ, ಅದೆಲ್ಲ ಜಾಸ್ತಿ ಜನ ಟ್ರೈ ಮಾಡ್ತಾ ಇರ್ತಲ್ಲ. ಸೊ ಅದು ಅದಕ್ಕೆ ಬರ್ತದೆ, ಸರ್ವರ್ ಟೂ ಬಿಸಿ ಅಂತ ಬರ್ತಾ ಇದೆ ನೋಡಿ. ಹಂಗೆ ಟ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಟೈಮ್ ತಗೊಳ್ಳುತ್ತಿದೆ ಲೋಡ್ ಆಗೋಕ್ಕೆ, ವೇಟ್ ಮಾಡೋಣ. ನೋಡಿ ಲೋಡ್ ಆಯಿತು. ahar.car.nic.in ಸರ್ವಿಸ್ ಅವೈಲಬಲ್ ಓನ್ಲಿ ಅಟ್ ದ ಫೋಟೋ ಬಯೋ ಸೆಂಟರ್. ಅಂದರೆ ಇದು ಫೋಟೋ ಬಯೋ ಸೆಂಟರಲ್ಲಿ ಮಾತ್ರ ನೀವು ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಸಬಹುದು. ಯಾವ್ಯಾವ ಅಂತ ನೋಡಿದ್ರೆ ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರು ನಗರ ಪ್ರದೇಶದಲ್ಲಿರುವಂಥವ್ರು ಬೆಂಗಳೂರು ಒನ್ಗೆ ಹೋಗ್ಬೋದು. ಗ್ರಾಮಾಂತರ ಪ್ರದೇಶದಲ್ಲಿರೋರು ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ಕೇಂದ್ರಗಳಿಗೆ ಹೋಗಿ ನೀವು ತಿದ್ದುಪಡಿಗಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಇವಾಗ ಇಲ್ಲಿ ahar.connect.in ಹೇಳ್ತಾ ಇದೆ ನೋಡಿ. ಸೊ ಇದು ಫ್ರೆಂಡ್ಸ್, ಇವಾಗ 2 ಗಂಟೆಗೆ ಸ್ಟಾರ್ಟ್ ಆಗಿದೆ, 4 ಗಂಟೆವರೆಗೂ ಇರುತ್ತೆ. ನೀವು ಹೋಗಿ ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ, ಏನಾದರೂ ಹಂಗೆ ಟೈಮ್ ಕೂಡ ಎಕ್ಸ್ಟೆಂಡ್ ಆದರೆ ಎಲ್ಲ ನಿಮಗೆಲ್ಲ ಗೊತ್ತಾಗುತ್ತೆ, ಅವ್ರನ್ನ ಕೇಳಿ ನೋಡ್ರಿ. ಎಲ್ಲ ಅಲ್ಲೇ ಹೋಗಿ ನೀವು ತಿದ್ದುಪಡಿಗಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಸೊ ಇದು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇದೇ ರೀತಿ ಸರ್ಕಾರದಿಂದ ಬರುವಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.